So introduce about yourself and how did you come to meditation and your transformational experience. Hello, my dear masters, sisters and brothers. ಸೊ ಇವಾಗಲೇ ನನ್ನ ಹೆಸರು ನಿಮಗೆ ತಿಳಿಸಿದ್ದೀನಿ, ವಿಶ್ವಾಸ್ ಅಂತ, ತುಮಕೂರಿನಿಂದ. ಸೊ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಫಸ್ಟ್ ನನ್ನ ಜರ್ನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು 2022 ಅನ್ಎಕ್ಸ್ಪೆಕ್ಟೆಡಾಗಿ ಮೆಡಿಟೇಷನ್ ಬಂದೆ. ಸೊ ಫಸ್ಟ್ ನಾನು ಈ ಮೆಡಿಟೇಷನ್ನ ಯಾವ ಥರ ನೋಡ್ತಾ ಇದ್ದೆ ಅಂದರೆ, ಸೊ ಇದು ನಮಗಲ್ಲ, ಯೂತ್ಸ್ಗಳ್ಗಲ್ಲ, ವಯಸ್ಸಾದವ್ರಿಗೆ, ಮನೆಯಲ್ಲಿರೋ ಅಜ್ಜ ಅಜ್ಜಿಗಳಿಗೆ ಇವ್ರು ಮಾತ್ರ ಮಾಡಬೇಕು. ಸೊ ಈ ಥರದ್ದು ನನ್ನೊಂದು ನೆಗೆಟಿವ್ ಥಾಟ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸೊ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಬುಕ್ಕನ್ನ ಹುಡುಕ್ತಾ ಇದ್ದೆ. ಆ ಬುಕ್ ಹುಡುಕೊಂಡು ಹೋದಾಗ ನನಗೆ ಈ ಧ್ಯಾನ ಸಿಕ್ತು. ಸೊ ನಾನು ಜಸ್ಟ್ ಬಂದೆ ಇಲ್ಲಿಗೆ. ಫೆಬ್ರವರಿ 10 ನಾನು ಅವೇಕನಿಂಗ್ ಯೂತ್ ಅಂತ ಇತ್ತು, ಆ ಫಂಕ್ಷನ್ನ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದೆ. ಸೊ ಅದು ಅಟೆಂಡ್ ಮಾಡಿದಾಗ ನನಗೆ ಜಸ್ಟ್ 2 ಅವರ್ಸಲ್ಲಿ ಇದು ಚಂದು ಸರ್ ಮತ್ತು ನಮ್ಮ ಶಾಲಿನಿ ಮೇಡಮು ಕಬೀರ್ ಭವನ್ ಅಂತ ಇದೆ, ಅಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡಿದರು. ಸೊ ನನಗೆ ಜಸ್ಟ್ 2 ಅವರ್ಸಲ್ಲೇ ನನಗೆ ಏನೋ ಒಂಥರ ಖುಷಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನೊಳಗೆ ಒಂಥರ ಏನೋ ಒಂದು ಎನರ್ಜಿ ಪಾಸ್ ಆಯಿತು ಆ ಕಬೀರ್ ಭವನಲ್ಲಿ. ಸೊ ನಾನು ಜಸ್ಟ್ ಕೂತ್ಕೊಂಡೆ, ಇವರು ಮೆಡಿಟೇಷನ್ ಮಾಡಿಸ್ತಾಯಿದ್ರು. ನಾನು ಆಚೆ ಬಂದು ಇಲ್ಲೇ ಸೈಡಲ್ಲಿ ಒಂದು ನೇಚರ್ ಇದೆ, ಅಲ್ಲಿ ಕೂತ್ಕೊಂಡೆ. ನನಗೆ ಗೊತ್ತಿಲ್ಲದಂಗೆ ಫಸ್ಟ್ ಡೇಲೇ 2 ಅವರ್ಸ್ ಮೆಡಿಟೇಷನ್ ಕಂಟಿನ್ಯೂಸ್ ಮಾಡಿದ್ದೀನಿ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಸೊ ಹೀಗೆ ಹೋಗ್ತಾ 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 ನಾನು ಫಸ್ಟ್ ನಾನ್ ವೆಜಿಟೇರಿಯನ್. ಇದು ನನ್ನ ದೊಡ್ಡ ಸಾಧನೆ ಅಂತ ನನಗೆ ಹೇಳ್ಕೊತೀನಿ. ನಾನು ಫಸ್ಟ್ ನಾನ್ ವೆಜಿಟೇರಿಯನ್. ಸೊ ನನಗೆ ಯಾಕೆ ಅಂತಲೇ ಗೊತ್ತಾಗಿಲ್ಲ. ನಾನು ಆಫ್ಟರ್ ಅದು ಆ ಫಂಕ್ಷನ್ ಅಟೆಂಡ್ ಮಾಡಿ ನಾನು ನೆಕ್ಸ್ಟ್ ಬಂದಾಗ ನನಗೆ ಅನ್ನಿಸ್ತಾ ಹೋಗ್ತಾ ಇದ್ದೀನಿ, ನಾನು ಯಾಕೆ ಈ ಥರ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಆಟೋಮ್ಯಾಟಿಕ್ ನಾನು ವೆಜಿಟೇರಿಯನ್ನೇ ಕನ್ವರ್ಟ್ ಆದೆ. ಸೊ ಫಸ್ಟ್ ಈಗ ನಾನ್ ವೆಜ್ ಇರೋರು, ಬೈ ಬರ್ತ್ ವೆಜ್ ಇರೋರು ಓಕೆ, ಬಟ್ ಈ ಕನ್ವರ್ಟೆಡ್ ಇದೆಯಲ್ಲ, ಇದು ತುಂಬ ಕಷ್ಟ. ಬಿಕಾಸ್ ಆಫ್ ಯಾರಿಂದ ಎಷ್ಟು ಮಾತು ಕೇಳಬೇಕು, ಮತ್ತು ಫ್ಯಾಮಿಲಿಯಿಂದ ತುಂಬ ಇದು ಬರುತ್ತೆ ನಮಗೆ. ಈ ಫೋರ್ಸಸ್ ಎಲ್ಲ ಆದಮೇಲೆ ನನಗೆ ಗೊತ್ತಿಲ್ಲಂಗೆ ನಮ್ಮ ಫ್ಯಾಮಿಲಿ ಕೂಡ ವೆಜಿಟೇರಿಯನ್ನೇ ಕನ್ವರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದರು. ಸೊ ನಮ್ಮ ಕಡೆ ಬಿಗ್ಗೆಸ್ಟ್ ನಾನ್ ವೆಜ್ ಫೆಸ್ಟಿವಲ್ಸ್ ಮಾಡ್ತಾ ಇರ್ತಾರೆ ಹಳ್ಳಿ ಕಡೆ, ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಅವ್ರನ್ನೇ ಕನ್ವಿನ್ಸ್ ಮಾಡಿ ವೆಜಿಟೇರಿಯನ್ ಬಗ್ಗೆ ಹೇಳೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ನಾನು ಟೈಮ್ನಲ್ಲಿ ಮಾಡಿ ನಮ್ಮ ಫ್ಯಾಮಿಲಿನೇ ನಾನು ಮೆಡಿಟೇಷನ್ಗೆ ಕನ್ವರ್ಟ್ ಮಾಡಿದೆ. ಸೊ ಇವಾಗ ನಮ್ಮಮ್ಮ ಅವರು ಎಲ್ಲರೂ ಕೂಡ ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಸೊ ಮತ್ತು ನಾನು ಹಾಗೆ ನನ್ನ ಜೊತೆ ನಾನು ಮೆಡಿಟೇಷನ್ ಮಾಡ್ತಾ ನಮ್ಮೂರಿನಲ್ಲಿರ್ತಕ್ಕಂಥ, ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ರೂರಲ್ ಸ್ಕೂಲ್ಗಳಿಗೆ ಹೋಗಿ ಮತ್ತು ರೂರಲ್ಸ್ ಮೆಂಬರ್ಸ್ ಇರೋರಿಗೆ ನಾನು ಮೆಡಿಟೇಷನ್ನ ಟೀಚ್ ಮಾಡ್ತಾ ಹೋದೆ. ಸೊ ಅದರಿಂದ ತುಂಬ ಎಷ್ಟೋ ಜನ ಯೂತ್ಸ್ಗಳು ಮತ್ತು ಸ್ಕೂಲ್ ಮಕ್ಕಳುಗಳು ಲಾಟ್ ಆಫ್ ಮಾರ್ಕ್ಸ್ನ ತೊಗೊಂಡಿದ್ದಾರೆ. ಇವಾಗಲೂ ಸ್ಕೂಲ್ಗಳಲ್ಲೆಲ್ಲ ನನ್ನ ತುಂಬ ಕರಿತಾ ಇರ್ತಾರೆ ಇವೆಂಟ್ಗಳಿಗೆ. ನಾನು ಹೋಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇರ್ತೀನಿ. ಸೊ ಅದು ನನಗೆ ಖುಷಿ ಆಗುತ್ತೆ. ಸೊ ಮತ್ತು ಇನ್ನೊಂದೇನೆಂದರೆ, ನನ್ನ ಫ್ರೆಂಡ್ಸೇ ತುಂಬ ಜನ ಇದ್ದರು. ಇನ್ನು ಐ ಥಿಂಕ್ 20 ಮೆಂಬರ್ಸ್, 20 ಏಜಸ್ ಪೀಪಲ್ಸು. ಅವರೆಲ್ಲ ಎಷ್ಟು ಸ್ಮೋಕ್ ಮತ್ತು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ರು ಅಂದರೆ, ತನಗೆ ಗೊತ್ತಿಲ್ಲದಂಗೆ ಅವರು ಅದನ್ನು ಯಾಕೆ ಮಾಡ್ತಾಯಿದ್ದೀನಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಈ ವಯಸ್ಸಲ್ಲಿ. ಆ ಥರ ಎಲ್ಲ ಅಡಿಕ್ಟ್ ಆಗಿದ್ದರು. ಸೊ ಅವ್ರಿಗೆ ನಾನು ಜಸ್ಟ್ ಈ ಮೆಡಿಟೇಷನ್ ಈ ಥರ ಎಲ್ಲ ಅವ್ರಿಗೆ ಡೈರೆಕ್ಟ್ ಹೇಳಿಲ್ಲ, ಈ ಥರ ಮೆಡಿಟೇಷನ್ ಕ್ಯಾಂಪಸ್ ಇದೆ, ಪಿರಮಿಡ್ ವ್ಯಾಲಿ ಇದೆ. ಸೊ ಒಬ್ಬೊಬ್ಬರನ್ನೇ ಕರ್ಕೊಂಡ್ಬಂದು ನಾನು ಅವ್ರಿಗೆ ಸುಮ್ಮನೆ ಸೆಲ್ಫ್ ರಿಯಲೈಸ್ ಮಾಡಿಸ್ದೆ. ಅವರೆಲ್ಲರೂ ಕೂಡ ಈಗ ಧ್ಯಾನ ಮಾಡ್ತಾ ಸ್ಮೋಕಿಂದ ಮತ್ತು ಡ್ರಿಂಕಿಂದ ಆಚೆ ಇದ್ದಾರೆ. ಸೊ ಇದು ನನಗೆ ತುಂಬ ಖುಷಿಯಾಗುತ್ತೆ. ಸೊ ಮತ್ತು ನಾನು ಡಿಪ್ಲೊಮಾ ಇದ್ದಾಗ ಏನಾಗಿತ್ತು ಅಂದರೆ, ಲಾಸ್ಟ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸು, ನಾನು ಬ್ಯಾಕ್ಲಾಗ್ ಆಗಿತ್ತು. ನನಗೆ ಎಷ್ಟು ಬೇಜಾರಾಗಿತ್ತು ಅಂದರೆ, ಯಾಕೆ ಹಿಂಗಾಯಿತು ನನಗೆ ಅಂತೆಲ್ಲ. ಅವಾಗ ನಾನು ಮೆಡಿಟೇಷನ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನಾನು ಒಂದು ಬ್ಯಾಕ್ಲಾಗ್ ಆಗಿತ್ತು. ನಾನು ಒಂದಕ್ಕೇ ಎಷ್ಟು ಸಫರ್ ಪಟ್ಟೆ ಅಂದರೆ, ಓದಿದ್ರೆ ಏನು ಹಿಂಗಾಗುತ್ತೆ, ಇದೆಲ್ಲ ನನಗೆ ಅನ್ನಿಸ್ತಾ ಇತ್ತು. ಸೊ ನಾನು ಯಾವಾಗ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನಾನು ಓದ್ತಲೇ ಇಲ್ಲ. ಅಪ್ ಟು ನನ್ನ ಫಸ್ಟ್ ಸೆಮ್ಮಿಂದ 6th ಸೆಮ್ವರೆಗೂ ಡಿಸ್ಟಿಂಕ್ಷನ್. ಸೊ ಇದು ನಂಗೆ ತುಂಬ ಖುಷಿ ಇದೆ. ಎಲ್ಲರೂ ಹೌ ಟು ಪಾಸಿಬಲ್ ಅಂತ ಕೇಳ್ತಾರೆ. ನಾನು ಜಸ್ಟ್ ಡೂಯಿಂಗ್ ಮೆಡಿಟೇಷನ್ ಅಂತ ಹೇಳ್ತಾ ಬರ್ತೀನಿ. ಸೊ ಇದು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಮತ್ತು ನಾನು ಅವತ್ತೇ ಡಿಸೈಡ್ ಮಾಡಿದೆ, ಸೊ ನಾನು ಇಲ್ಲಿ ಸೇವೆ ಮಾಡೋಕ್ಕೆ ನಾನು ಪತ್ರಿ ಸರ್ ನನಗೆ ಕರೆಸ್ಕೊಂಡಿದ್ದಾರೆ. ಇದೇ ನಾನು ಬಂದಿರೋ ಉದ್ದೇಶನೇ ಇದು ಅಂತ ನಾನು ಎಲ್ಲ ಕಡೆ ಮೆಡಿಟೇಷನ್ ಸ್ಪ್ರೆಡ್ ಮಾಡ್ತಾ, ಎಲ್ಲ ಸ್ಕೂಲ್ಗಳು ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾ ಮೆಡಿಟೇಷನ್ ಸ್ಪ್ರೆಡ್ ಮಾಡಿಕೊಂಡು ನನ್ನ ಗ್ರೋತ್ನ ಬೆಳೆಸ್ಕೊಂಡು, ಜೊತೆಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮೆಡಿಟೇಷನ್ನ ಎಲ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇದು ಪಿರಮಿಡ್ನಲ್ಲಿ ಏನಂದರೆ, ಸೊ ನಾನು ಪ್ರತಿ ಸರಿ ಬಂದಾಗ ಚಂದು ಸರ್ ಮತ್ತು ಮೇಡಮ್ಮು ವಿಶ್ವನಾಥ್ ಸರ್ ಅಂತ ಇದ್ದಾರೆ ಪೈಮಾದಲ್ಲಿ. ಸೊ ಇವರೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಈ ಪಿರಮಿಡ್ಗೆ ಹಾಕಿಸ್ಕೊತೀನಿ. ಬಿಕಾಸ್ ಆಫ್ ಅಷ್ಟು ಎನರ್ಜಿ ಇದೆ ಇದರಲ್ಲಿ. ಸೊ ನಾನು ಪಿರಮಿಡಿಗೆ ಬಂದೆ ಅಂದರೆ ಎಲ್ಲೂ ಆಚೆ ಹೋಗಲ್ಲ. ನಾನು ಇಲ್ಲಿ 3 ಡೇಸ್ ಇರ್ತೀನೋ 2 ಡೇಸ್ ಇರ್ತೀನಿ,
ಅಷ್ಟು ಟೈಮ್ನ ಇಲ್ಲಿನೇ ಸ್ಪೆಂಡ್ ಮಾಡ್ತೀನಿ. ಅದರಲ್ಲೂ ಕಿಂಗ್ಸ್ ಚೇಂಬರ್ ನಿಮಗೆ ಗೊತ್ತಿದೆ, ಯಾರು ಬಿಗಿನರ್ಸ್ ಇದ್ದೀರಾ ಅಥವಾ ಯಾರು ಬಂದಿದ್ದೀರಾ ಅವರೆಲ್ಲ ಫಸ್ಟ್ ಅದನ್ನು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಲಾಟ್ ಆಫ್ ಎನರ್ಜಿ ಅದು ನಿಮಗೆ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಹೇಳ್ತೀನಿ, ನಾನು ಒನ್ ಡೇ ಬಂದಿದ್ದೆ. ಸೊ ಅದಾಗಿ 3 ದಿನಕ್ಕೆ ನನಗೆ ಎಕ್ಸಾಮ್ ಇದೆ. ಸೊ ನಾನು ಏನೂ ಓದಿಲ್ಲ ಇನ್ನು. ಅದು ನನಗೆ ಲಾಸ್ಟ್ ಎಕ್ಸಾಮು, ಸೆಮ್ ಎಕ್ಸಾಮ್, ಲಾಸ್ಟ್ 6 ಸೆಮ್ ಎಕ್ಸಾಮು. ಸೊ 3 ಡೇಸ್ ಆದರೆ ಎಕ್ಸಾಮ್ಸ್ ಇದೆ. ನಾನು ಆಗ ಬುದ್ಧ ಪೂರ್ಣಿಮಾ ಟೈಮ್ ಬಂದಿದ್ದೀನಿ, ನಾನು ಸರ್ವಿಸ್ ಮಾಡಿದ್ದೀನಿ. ಸೊ ನನಗೆ ಓದಬೇಕು ಅನ್ನೋ ಮೂಡೇ ಇಲ್ಲ. ಜಸ್ಟ್ ಬಂದು ನಾನು ಮೆಡಿಟೇಷನ್ ಮಾಡಿ ಇಲ್ಲಿ ಸರ್ವಿಸ್ ಮಾಡಿ ಆರಾಮ್ಸೆ ಮನೆಗೆ ಹೋಗಿದ್ದೀನಿ. ಒನ್ ಡೇನೂ ರೆಸ್ಟ್ ಮಾಡಿಲ್ಲ. ಇವತ್ತು ಸೀದಾ ಇಲ್ಲಿಂದ ತುಮಕೂರಿಗೆ ಹೋಗಿದ್ದೀನಿ. ನನಗೆ ನೆಕ್ಸ್ಟ್ ಡೇ ಅಲ್ಲಿ ಎಕ್ಸಾಮ್ ಇದೆ. ಸೊ ನಾನು ಹೋಗಿ ಜಸ್ಟ್ ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡಿ ಎಕ್ಸಾಮ್ ಬರಿತಾ ಇದ್ದೆ. ಸೊ ನನಗೇನು ಅನಿಸಿಲ್ಲ. ಅದು 3 ಅವರ್ಸ್ ಎಕ್ಸಾಮ್ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ನಾನು ಅದನ್ನು ಜಸ್ಟ್ 45 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡಿ ಆಚೆ ಬಂದಿದ್ದೀನಿ. ಸೊ ಅದು ಎಷ್ಟು ಬಂದು ಮಾರ್ಕ್ಸ್ ಅಂದರೆ ಆ ಸೆಮ್ಮಲ್ಲಿ ನಂದೇ ಹೈಯೆಸ್ಟ್ ಮಾರ್ಕ್ಸು. ಸೊ ನಂಗೆ ತುಂಬ ಖುಷಿ ಆಗುತ್ತೆ. ಅದು ಇಲ್ಲಿನ ಎನರ್ಜಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ನಡೀತಾ ಇತ್ತು, ನಾನು ತುಂಬ ಚೆನ್ನಾಗಿ ನಡೀತಾ ಇದೆ ಮೆಡಿಟೇಷನ್ನು. ಅದರಲ್ಲೂ ನಾನು ಏನು ಇಲ್ಲಿ ಯೂತ್ಸ್ ಇದ್ದಾರೆ, ಸೊ ಅವ್ರಿಗೆ ಹೇಳ್ತೀನಿ, ಯಾರ್ಯಾರು ನಿಮ್ಮ ಪಕ್ಕ ಯೂತ್ಸ್ ಇದ್ದಾರೆ, ನಿಮ್ಮ ಸರೌಂಡಿಂಗ್ ಇದ್ದಾರೆ, ಅವರು ನಿಮ್ಮ ಮೇಲೆ ಪ್ರಭಾವ ಬೀರ್ತಾರೆ. ಸೊ ನೀವು ಯಾವಾಗ ಈ ಥರ, ಕೆಲವು ಜನ ಈ ಯೂತ್ಸ್ ಹೆಂಗೆ ಮೈಂಡ್ಸೆಟ್ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳಲ್ಲ. ಸೊ ನೀವು ಜಸ್ಟ್ ಮಾಡ್ತಾ ಹೋಗಿ, ಅವ್ರಿಗೆ ಹೇಳ್ತಾ ಹೋಗಿ, ಅವರೇ ಆಟೋಮೆಟಿಕಲಿ ನಿಮ್ಮ ಜೊತೆ ಬರ್ತಾರೆ. ನಿಮ್ಮ ಫ್ರೀಕ್ವೆನ್ಸಿ ಅವ್ರಿಗೆ ಟಚ್ ಆಗಿ ನಿಮ್ಮ ವೈಬ್ನ ನೀವೇ ಕ್ರಿಯೇಟ್ ಮಾಡ್ಕೊತೀರಾ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಮೆಡಿಟೇಷನಲ್ಲಿ ತುಂಬ ಎನರ್ಜೀಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಂದ್ರ ಸರ್. Thank you very much. Thanks for sharing.